ರಾಜ್ಯ ಸರ್ಕಾರದ ದಿವ್ಯ ನಿರ್ಲಕ್ಷ್ಯದಿಂದ ಭಾರಿ ಮೊತ್ತದ ಅನುದಾನ ಈಗ ಕೈ ತಪ್ಪಿದೆ. ಕೇಂದ್ರ ಸರ್ಕಾರದಿಂದ ಬರುವಂತಹ ಅನುದಾನ ಇದು ಈಗ ಕೈ ತಪ್ಪಿ ಹೋಗಿದೆ. ಸಕಾಲದಲ್ಲಿ ಈ ಚುನಾವಣೆಗಳನ್ನ ನಡೆಸಬೇಕು, ಸ್ಥಳೀಯ ಸಂಸ್ಥೆಯ ಚುನಾವಣೆಗಳು. ಆದರೆ ಈ ಸ್ಥಳೀಯ ಸಂಸ್ಥೆಯ ಚುನಾವಣೆಗಳು ರಾಜ್ಯದಲ್ಲಿ ನಡೆದಿಲ್ಲ. ತಾಲೂಕು ಪಂಚಾಯತ್ ಆಗಿರಬಹುದು, ಜಿಲ್ಲಾ ಪಂಚಾಯತ್ ಚುನಾವಣೆಗಳಾಗಿರಬಹುದು, ಇದು ಸಕಾಲದಲ್ಲಿ ನಡೆಸಲಿಲ್ಲ ರಾಜ್ಯ ಸರ್ಕಾರ. 15ನೇ ಹಣಕಾಸು ಆಯೋಗದ ಅನುದಾನದಲ್ಲಿ ಕತ್ತರಿ ಹಾಕಲಾಗಿದೆ. 5 ವರ್ಷಗಳಲ್ಲಿ 1279 ಕೋಟಿ ಅನುದಾನ ಕಡಿತ. 2020ರಿಂದ 2021ರ ಒಳಗೆ ತಾಲೂಕ್ ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತ್ಗಳಿಗೆ ಚುನಾವಣೆ ಆಗಿಲ್ಲ. ರಾಜ್ಯಕ್ಕೆ 13,184 ಕೋಟಿ ನಿಗದಿ ಮಾಡಿತ್ತು ಹಣಕಾಸು ಆಯೋಗ. ಆದರೆ ಈವರೆಗೂ ಕೂಡ 11,905 ಕೋಟಿ ರೂಪಾಯಿ ಬಿಡುಗಡೆ ಆಗಿರೋದು. ಉಳಿದಿರೋದು 1,279 ಕೋಟಿ ರೂಪಾಯಿ ಅನುದಾನ ಕಡಿತ ಆಗಿದೆ. ಚುನಾವಣೆ ನಡೆಸುವಂತೆ ಹಲವು ಬಾರಿ ಕೇಂದ್ರದಿಂದ ಸೂಚನೆಯನ್ನ ನೀಡಲಾಯಿತು ಕೂಡ, ಆದರೆ ನಡೆಸಲಿಲ್ಲ. ಕೇಂದ್ರದ ಸಲಹೆಗೆ ಯಾವುದೇ ರೀತಿಯ ಮನ್ನಣೆಯನ್ನ ಕೂಡ ರಾಜ್ಯ ಸರ್ಕಾರ ಕೊಟ್ಟಿಲ್ಲ. ಇದು ರಾಜ್ಯ ಸರ್ಕಾರದ ನಿರ್ಲಕ್ಷ್ಯ ಅಲ್ಲದೆ ಮತ್ತಿನ್ನೇನು. 5 ವರ್ಷದಿಂದ ಜನಪ್ರತಿನಿಧಿಗಳೇ ಇಲ್ಲದೆ ಸ್ಥಳೀಯ ಸಂಸ್ಥೆಗಳು ಸೊರಗ್ತಾ ಇದೆ. ಯಾವುದೇ ಅಭಿವೃದ್ಧಿಗಳು ನಡೀತಾ ಇಲ್ಲ. 2016ರ ಏಪ್ರಿಲ್ನ ನಂತರ ಚುನಾವಣೆಗಳೇ ನಡೆದಿಲ್ಲ. ಚುನಾಯಿತ ಸದಸ್ಯರ ಅವಧಿ 2021ಕ್ಕೆ ಮುಕ್ತಾಯ ಆಗಿತ್ತು. ಚುನಾವಣೆಗೆ ಸಿದ್ದತೆಯನ್ನ ಕೂಡ ಚುನಾವಣಾ ಆಯೋಗ ನಡೆಸಿತ್ತು. ಕ್ಷೇತ್ರವನ್ನ ಪುನರ್ವಿಂಗಡಣೆಯನ್ನ ಕೂಡ ಮಾಡಿತ್ತು ಚುನಾವಣಾ ಆಯೋಗ. ಮತದಾರರ ಪಟ್ಟಿ ಫೈನಲ್ ಆಯಿತು. ಮೀಸಲಾತಿ ವಿವರವನ್ನ ಪ್ರಕಟ ಮಾಡಲಾಯಿತು. ಎಲ್ಲವೂ ಕೂಡ ಸಿದ್ದತೆಗಳು ನಡೆಯಿತು. ಆಗ ಬಿಜೆಪಿ ಸರ್ಕಾರ ಒಂದಷ್ಟು ನಿಯಮಗಳನ್ನ ಬದಲಾವಣೆ ಮಾಡಿತು. ಆ ಸಂದರ್ಭದಲ್ಲಿ ವಾಪಸ್ ಪಡೆಯಲಾಗಿತ್ತು. ಆ ನಂತರವಾದರೂ ಎಲೆಕ್ಷನ್ ನಡೆಯುತ್ತಾ ಅಂತ ಅನ್ಕೊಂಡ್ರೆ ಚುನಾವಣೆಗಳು ನಡೆದೇ ಇಲ್ಲ. 2016ರ ನಂತರದಲ್ಲಿ ಸ್ಥಳೀಯ ಸಂಸ್ಥೆಗಳು ಚುನಾವಣೆಯನ್ನ ಎದುರಿಸಲೇ ಇಲ್ಲ. ಸ್ಥಳೀಯ ತೊಂದರೆಗಳಾಗಿರಬಹುದು, ಸ್ಥಳೀಯ ಮಟ್ಟದಲ್ಲಿ ನಡೆಯುವಂತಹ ಅಭಿವೃದ್ಧಿಗಳಾಗಿರಬಹುದು, ಇಂಥದ್ಯಾವುದೂ ಕೂಡ ಪ್ರಾಧಾನ್ಯತೆಯನ್ನ ಕೊಟ್ಟೇ ಇಲ್ಲ ಸರ್ಕಾರಗಳು ಅನ್ನುವಂಥ ವಿಚಾರ. ಈಗ ಸದ್ಯಕ್ಕೆ ರಾಜ್ಯ ಸರ್ಕಾರದ ನಿರ್ಲಕ್ಷ್ಯದಿಂದ ಸಾವಿರಾರು ಕೋಟಿ ಅನುದಾನಕ್ಕೆ ಕತ್ತರಿ ಹಾಕಲಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಶೇಖರ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಚಂದ್ರು, ಗಮನಿಸ್ತಾ ಇದ್ದೀವಿ, ಒಂದು ಕಡೆ 2016ರಿಂದ ಯಾವುದೇ ಸ್ಥಳೀಯ ಸಂಸ್ಥೆಗಳು ಕೂಡ ಚುನಾವಣೆಯನ್ನ ಎದುರಿಸಲಿಲ್ಲ. ಅಲ್ಲಿ ಆಗ್ತಾ ಇರುವಂತಹ ತೊಂದರೆಗಳು ಒಂದು ಕಡೆ, ಆದರೆ ಮತ್ತೊಂದು ಕಡೆಯಲ್ಲಿ ಈಗ ರಾಜ್ಯಕ್ಕೆ ಆಗಿರುವಂತಹ ಅನ್ಯಾಯ ಅಲ್ವಾ? 1,279 ಕೋಟಿ ಈಗ ಕತ್ತರಿ ಬಿದ್ದಿದೆ ಅಂತಂದ್ರೆ ರಾಜ್ಯದಲ್ಲಿ ನಡೆಯುವಂತಹ ಅನೇಕ ಅಭಿವೃದ್ಧಿ ಕೆಲಸಗಳು ಎಲ್ಲದಕ್ಕೂ ಕೂಡ ತೊಡಕಾಗುತ್ತೆ. ಇದಕ್ಕೆ ಜವಾಬ್ದಾರಿ ಯಾರು ಹಾಗಾದ್ರೆ? ಖಂಡಿತ ಅಶ್ವಿನಿ, ಯಾಕಂತಂದ್ರೆ ಈಗಾಗಲೇ ರಾಜ್ಯ ಸರ್ಕಾರಗಳು ಯಾವುದೇ ಆಗಿರ್ಬೋದು, ಅದು ಬಿಜೆಪಿ ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, ಯಾವುದೇ ಸರ್ಕಾರಗಳು ಸ್ಥಳೀಯ ಸಂಸ್ಥೆಗಳ ಚುನಾವಣೆ ನಡೆಸಲಿಕ್ಕೆ ಅಷ್ಟೇನು ಮುತುವರ್ಜಿಯನ್ನು ವಹಿಸ್ತಾ ಇಲ್ಲ. ಸೊ ಇದು ಬಹಳ ಪ್ರಮುಖವಾಗಿ ಕಂಡು ಬರ್ತಾ ಇರ್ತಕ್ಕಂಥದ್ದು. ಕೇಂದ್ರ ಸರ್ಕಾರ ಕೂಡ ಪ್ರತಿ ವರ್ಷ ಏನು ಸ್ಥಳೀಯ ಸಂಸ್ಥೆಗಳಿಗೆ ಅನುದಾನವನ್ನ ಕೊಡಲಾಗುತ್ತೆ. ಸೊ ಆದ್ರೆ ಚುನಾವಣೆಗಳ ನಡೆದೆ ಬಹುತೇಕ ಬಿಬಿಎಂಪಿ ಚುನಾವಣೆ ಮಾಡದೇನೆ ಒಂದು ಅವಧಿ ಮುಕ್ತಾಯ ಆಯ್ತು. ಈಗ 2ನೇ ಅವಧಿ ಶುರುವಾಗಿದೆ. ಈವರೆಗೂ ಕೂಡ ಬಿಬಿಎಂಪಿ ಚುನಾವಣೆ ಆಗಿಲ್ಲ. ಇನ್ನ ಗ್ರಾಮ ಪಂಚಾಯತಿ, ಜಿಲ್ಲಾ ಪಂಚಾಯತ್ ಚುನಾವಣೆ ಅಂತೂ ಎಷ್ಟೋ ಕಾಲಗಳಾಗೋಯ್ತು. ನೋಟಿಫಿಕೇಶನ್ ಓಡಿಸೋದಕ್ಕೆ ತಯಾರಿ ಮಾಡಿಕೊಂಡ್ರು ಕೂಡ ಕೆಲವೊಂದು ಲೋಪದೋಷಗಳನ್ನ ಅಥವಾ ಇನ್ಯಾವುದೋ ಸಮಸ್ಯೆಗಳನ್ನ ಎತ್ತಿ ಅವುಗಳ ಚುನಾವಣೆ ಕೂಡ ನಡೀತಾ ಇಲ್ಲ. ಸೊ ಹೀಗಾಗಿ ಕೇಂದ್ರ ಸರ್ಕಾರ ಈವರೆಗೂ ಕೂಡ ಅನುದಾನವನ್ನ ಬಿಡುಗಡೆ ಮಾಡದೇ ಇರೋದಕ್ಕೆ ಇದೇ ಪ್ರಮುಖ ಕಾರಣ. ಸೊ ಸ್ಥಳೀಯ ಸಂಸ್ಥೆಗಳಿದ್ರೆ ಅವುಗಳ ಒಂದು ರಸ್ತೆ ಆಗಿರ್ಬೋದು ಅಥವಾ ವಿದ್ಯುತ್ ದೀಪಗಳನ್ನ ಹಾಕೋದಕ್ಕಾಗಿರ್ಬೋದು, ಈ ರೀತಿಯಾದಂತಹ ಬೇರೆ ಬೇರೆ ಪ್ರಮುಖ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಅನುದಾನಗಳನ್ನ ಬಿಡುಗಡೆ ಮಾಡುತ್ತೆ. ಆದ್ರೆ ರಾಜ್ಯದಲ್ಲಿ ಚುನಾವಣೆಗಳೇ ನಡೀದೇ ಇರೋದ್ರಿಂದ ಕೇಂದ್ರ ಸರ್ಕಾರ ಅನುದಾನವನ್ನೇ ಬಿಡುಗಡೆ ಮಾಡೋದಕ್ಕೆ ಹಿಂದೆಟನ್ನ ಆಗ್ತಾ ಇರತಕ್ಕಂಥದ್ದು. ಸೊ ಹೀಗಾಗಿ ಇದು ರಾಜ್ಯದ ಅಭಿವೃದ್ಧಿಗೂ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಕುಂಠಿತ ಆಗ್ತಾ ಇದೆ. ಸೊ ಸಾವಿರಾರು ಕೋಟಿ ಅನುದಾನ ಬಂದಿಲ್ಲ ಅನ್ನುವಂತ ಸಬೂಬನ್ನ ರಾಜ್ಯ ಸರ್ಕಾರ ಹೇಳ್ತಾ ಇದೆ ಹೊರತು, ಅದರಲ್ಲೂ ಸಿದ್ದರಾಮಯ್ಯನವರು ಆಗಾಗ ಪದೇ ಹೇಳ್ತಾ ಇರ್ತಾರೆ ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇದೆ ಅನ್ನುವಂಥದ್ದು. ಸೊ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಯಾಕೆ ನಡೆಸಿಲ್ಲ ಅನ್ನುವಂಥದ್ದು ಕೂಡ ಈಗ ಪ್ರಶ್ನೆ ಆಗ್ತಾ ಇದೆ. ಈಗಾಗಲೇ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು 2.5 ವರ್ಷ ಆಯ್ತು. ಹಿಂದೆ ಬಿಜೆಪಿಯ ಅವಧಿಯನ್ನ ವಿರೋಧ ಮಾಡ್ತಾರೆ ಅಥವಾ ಅವರು ಮಾಡ್ಲಿಲ್ಲ ಅನ್ನುವಂತ ಸಬೂಬನ್ನು ಹೇಳ್ತಾರೆ ಹೊರತು 2.5 ವರ್ಷ ಆದ್ರೂ ಕೂಡ ಇವರು ಕೂಡ ಬಿಡುಗಡೆ ಅಥವಾ ಚುನಾವಣೆ ಮಾಡದೇ ಇರೋದೇ ಇಷ್ಟೆಲ್ಲ ನಿರ್ಲಕ್ಷ್ಯಕ್ಕೆ ಕಾರಣ. ಸೊ ಹೀಗಾಗಿ ಗ್ರಾಮ ಪಂಚಾಯತಿಗಳು ಹಿಂದುಳಿದಿದೆ ಅಥವಾ ಜಿಲ್ಲಾ ಪಂಚಾಯತಿಗಳು ಹಿಂದುಳಿದಿದೆ ಅಥವಾ ಎಲ್ಲ ಸ್ಥಳೀಯ ಸಂಸ್ಥೆಗಳು ಹಿಂದುಳಿದಿದೆ ಅನ್ನಂದ್ರೆ ರಾಜ್ಯದಲ್ಲಿ ಚುನಾವಣೆ ಆಗದೆ ಇರೋದಕ್ಕೆ ಇದಕ್ಕೆ ಪ್ರಮುಖ ಕಾರಣ. ಸೊ ಹೀಗಾಗಿ ಇದನ್ನ ಯಾವ ರೀತಿ ರಾಜ್ಯ ಸರ್ಕಾರ ನೋಡುತ್ತೆ ಮತ್ತು ಕೇಂದ್ರ ಸರ್ಕಾರಕ್ಕಾಗಿ ಅನುದಾನಕ್ಕೆ ಮೊರೆ ಹೋಗ್ತಾರಾ ಅನ್ನೋದು ಕೂಡ ಕಾದ್ ನೋಡ್ಬೇಕಾಗಿರ್ತಕ್ಕಂಥದ್ದು. ಅಶ್ವಿನಿ, ರಾಜ್ಯ ಸರ್ಕಾರದ ದಿವ್ಯ ನಿರ್ಲಕ್ಷ್ಯದಿಂದ
ಭಾರಿ ಮೊತ್ತದ ಅನುದಾನ ಈಗ ಕೈ ತಪ್ಪಿದೆ. ಕೇಂದ್ರ ಸರ್ಕಾರದಿಂದ ಬರುವಂತಹ ಅನುದಾನ ಇದು ಈಗ ಕೈ ತಪ್ಪಿ ಹೋಗಿದೆ. ಸಕಾಲದಲ್ಲಿ ಈ ಚುನಾವಣೆಗಳನ್ನ ನಡೆಸಬೇಕು, ಸ್ಥಳೀಯ ಸಂಸ್ಥೆಯ ಚುನಾವಣೆಗಳು. ಆದರೆ ಈ ಸ್ಥಳೀಯ ಸಂಸ್ಥೆಯ ಚುನಾವಣೆಗಳು ರಾಜ್ಯದಲ್ಲಿ ನಡೆದಿಲ್ಲ. ತಾಲೂಕು ಪಂಚಾಯತ್ ಆಗಿರಬಹುದು, ಜಿಲ್ಲಾ ಪಂಚಾಯತ್ ಚುನಾವಣೆಗಳಾಗಿರಬಹುದು, ಇದು ಸಕಾಲದಲ್ಲಿ ನಡೆಸಲಿಲ್ಲ ರಾಜ್ಯ ಸರ್ಕಾರ. 15ನೇ ಹಣಕಾಸು ಆಯೋಗದ ಅನುದಾನದಲ್ಲಿ ಕತ್ತರಿ ಹಾಕಲಾಗಿದೆ. 5 ವರ್ಷಗಳಲ್ಲಿ 1279 ಕೋಟಿ ಅನುದಾನ ಕಡಿತ. 2020ರಿಂದ 2021ರ ಒಳಗೆ ತಾಲೂಕ್ ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತ್ಗಳಿಗೆ ಚುನಾವಣೆ ಆಗಿಲ್ಲ. ರಾಜ್ಯಕ್ಕೆ 13,184 ಕೋಟಿ ನಿಗದಿ ಮಾಡಿತ್ತು ಹಣಕಾಸು ಆಯೋಗ. ಆದರೆ ಈವರೆಗೂ ಕೂಡ 11,905 ಕೋಟಿ ರೂಪಾಯಿ ಬಿಡುಗಡೆ ಆಗಿರೋದು. ಉಳಿದಿರೋದು 1,279 ಕೋಟಿ ರೂಪಾಯಿ ಅನುದಾನ ಕಡಿತ ಆಗಿದೆ. ಚುನಾವಣೆ ನಡೆಸುವಂತೆ ಹಲವು ಬಾರಿ ಕೇಂದ್ರದಿಂದ ಸೂಚನೆಯನ್ನ ನೀಡಲಾಯಿತು ಕೂಡ, ಆದರೆ ನಡೆಸಲಿಲ್ಲ. ಕೇಂದ್ರದ ಸಲಹೆಗೆ ಯಾವುದೇ ರೀತಿಯ ಮನ್ನಣೆಯನ್ನ ಕೂಡ ರಾಜ್ಯ ಸರ್ಕಾರ ಕೊಟ್ಟಿಲ್ಲ. ಇದು ರಾಜ್ಯ ಸರ್ಕಾರದ ನಿರ್ಲಕ್ಷ್ಯ ಅಲ್ಲದೆ ಮತ್ತಿನ್ನೇನು. 5 ವರ್ಷದಿಂದ ಜನಪ್ರತಿನಿಧಿಗಳೇ ಇಲ್ಲದೆ ಸ್ಥಳೀಯ ಸಂಸ್ಥೆಗಳು ಸೊರಗ್ತಾ ಇದೆ. ಯಾವುದೇ ಅಭಿವೃದ್ಧಿಗಳು ನಡೀತಾ ಇಲ್ಲ. 2016ರ ಏಪ್ರಿಲ್ನ ನಂತರ ಚುನಾವಣೆಗಳೇ ನಡೆದಿಲ್ಲ. ಚುನಾಯಿತ ಸದಸ್ಯರ ಅವಧಿ 2021ಕ್ಕೆ ಮುಕ್ತಾಯ ಆಗಿತ್ತು. ಚುನಾವಣೆಗೆ ಸಿದ್ದತೆಯನ್ನ ಕೂಡ ಚುನಾವಣಾ ಆಯೋಗ ನಡೆಸಿತ್ತು. ಕ್ಷೇತ್ರವನ್ನ ಪುನರ್ವಿಂಗಡಣೆಯನ್ನ ಕೂಡ ಮಾಡಿತ್ತು ಚುನಾವಣಾ ಆಯೋಗ. ಮತದಾರರ ಪಟ್ಟಿ ಫೈನಲ್ ಆಯಿತು, ಮೀಸಲಾತಿ ವಿವರವನ್ನ ಪ್ರಕಟ ಮಾಡಲಾಯಿತು. ಎಲ್ಲವೂ ಕೂಡ ಸಿದ್ದತೆಗಳು ನಡೆಯಿತು. ಆಗ ಬಿಜೆಪಿ ಸರ್ಕಾರ ಒಂದಷ್ಟು ನಿಯಮಗಳನ್ನ ಬದಲಾವಣೆ ಮಾಡಿತು. ಆ ಸಂದರ್ಭದಲ್ಲಿ ವಾಪಸ್ ಪಡೆಯಲಾಗಿತ್ತು. ಆ ನಂತರವಾದರೂ ಎಲೆಕ್ಷನ್ ನಡೆಯುತ್ತಾ ಅಂತ ಅನ್ಕೊಂಡ್ರೆ ಚುನಾವಣೆಗಳು ನಡೆದೇ ಇಲ್ಲ. 2016ರ ನಂತರದಲ್ಲಿ ಸ್ಥಳೀಯ ಸಂಸ್ಥೆಗಳು ಚುನಾವಣೆಯನ್ನ ಎದುರಿಸಲೇ ಇಲ್ಲ. ಸ್ಥಳೀಯ ತೊಂದರೆಗಳಾಗಿರಬಹುದು, ಸ್ಥಳೀಯ ಮಟ್ಟದಲ್ಲಿ ನಡೆಯುವಂತಹ ಅಭಿವೃದ್ಧಿಗಳಾಗಿರಬಹುದು, ಇಂಥದ್ಯಾವುದೂ ಕೂಡ ಪ್ರಾಧಾನ್ಯತೆಯನ್ನ ಕೊಟ್ಟೇ ಇಲ್ಲ ಸರ್ಕಾರಗಳು ಅನ್ನುವಂಥ ವಿಚಾರ. ಈಗ ಸದ್ಯಕ್ಕೆ ರಾಜ್ಯ ಸರ್ಕಾರದ ನಿರ್ಲಕ್ಷ್ಯದಿಂದ ಸಾವಿರಾರು ಕೋಟಿ ಅನುದಾನಕ್ಕೆ ಕತ್ತರಿ ಹಾಕಲಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಚಂದ್ರಶೇಖರ್. ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಚಂದ್ರು, ಗಮನಿಸ್ತಾ ಇದ್ದೀವಿ, ಒಂದು ಕಡೆ 2016ರಿಂದ ಯಾವುದೇ ಸ್ಥಳೀಯ ಸಂಸ್ಥೆಗಳು ಕೂಡ ಚುನಾವಣೆಯನ್ನ ಎದುರಿಸಲಿಲ್ಲ. ಅಲ್ಲಿ ಆಗ್ತಾ ಇರುವಂತಹ ತೊಂದರೆಗಳು ಒಂದು ಕಡೆ, ಆದರೆ ಮತ್ತೊಂದು ಕಡೆಯಲ್ಲಿ ಈಗ ರಾಜ್ಯಕ್ಕೆ ಆಗಿರುವಂತಹ ಅನ್ಯಾಯ ಅಲ್ವಾ? 1,279 ಕೋಟಿ ಈಗ ಕತ್ತರಿ ಬಿದ್ದಿದೆ ಅಂತಂದ್ರೆ ರಾಜ್ಯದಲ್ಲಿ ನಡೆಯುವಂತಹ ಅನೇಕ ಅಭಿವೃದ್ಧಿ ಕೆಲಸಗಳು ಎಲ್ಲದಕ್ಕೂ ಕೂಡ ತೊಡಕಾಗುತ್ತೆ. ಇದಕ್ಕೆ ಜವಾಬ್ದಾರಿ ಯಾರು ಹಾಗಾದ್ರೆ? ಖಂಡಿತ ಅಶ್ವಿನಿ, ಯಾಕಂತಂದ್ರೆ ಈಗಾಗಲೇ ರಾಜ್ಯ ಸರ್ಕಾರಗಳು ಯಾವುದೇ ಆಗಿರ್ಬೋದು, ಅದು ಬಿಜೆಪಿ ಆಗಿರ್ಬೋದು, ಕಾಂಗ್ರೆಸ್ ಆಗಿರ್ಬೋದು, ಯಾವುದೇ ಸರ್ಕಾರಗಳು ಸ್ಥಳೀಯ ಸಂಸ್ಥೆಗಳ ಚುನಾವಣೆ ನಡೆಸಲಿಕ್ಕೆ ಅಷ್ಟೇನು ಮುತುವರ್ಜಿಯನ್ನು ವಹಿಸ್ತಾ ಇಲ್ಲ. ಸೊ ಇದು ಬಹಳ ಪ್ರಮುಖವಾಗಿ ಕಂಡು ಬರ್ತಾ ಇರ್ತಕ್ಕಂಥದ್ದು. ಕೇಂದ್ರ ಸರ್ಕಾರ ಕೂಡ ಪ್ರತಿ ವರ್ಷ ಏನು ಸ್ಥಳೀಯ ಸಂಸ್ಥೆಗಳಿಗೆ ಅನುದಾನವನ್ನ ಕೊಡಲಾಗತ್ತೆ. ಸೊ ಆದ್ರೆ ಚುನಾವಣೆಗಳ ನಡೆದೆ ಬಹುತೇಕ ಬಿಬಿಎಂಪಿ ಚುನಾವಣೆ ಮಾಡದೇನೆ ಒಂದು ಅವಧಿ ಮುಕ್ತಾಯ ಆಯ್ತು. ಈಗ 2ನೇ ಅವಧಿ ಶುರುವಾಗಿದೆ. ಈವರೆಗೂ ಕೂಡ ಬಿಬಿಎಂಪಿ ಚುನಾವಣೆ ಆಗಿಲ್ಲ. ಇನ್ನ ಗ್ರಾಮ ಪಂಚಾಯತಿ, ಜಿಲ್ಲಾ ಪಂಚಾಯತ್ ಚುನಾವಣೆ ಅಂತೂ ಎಷ್ಟೋ ಕಾಲಗಳಾಗೋಯ್ತು. ನೋಟಿಫಿಕೇಶನ್ ಓಡಿಸೋದಕ್ಕೆ ತಯಾರಿ ಮಾಡಿಕೊಂಡ್ರು ಕೂಡ ಕೆಲವೊಂದು ಲೋಪದೋಷಗಳನ್ನ ಅಥವಾ ಇನ್ಯಾವುದೋ ಸಮಸ್ಯೆಗಳನ್ನ ಎತ್ತಿ ಅವುಗಳ ಚುನಾವಣೆ ಕೂಡ ನಡೀತಾ ಇಲ್ಲ. ಸೊ ಹೀಗಾಗಿ ಕೇಂದ್ರ ಸರ್ಕಾರ ಈವರೆಗೂ ಕೂಡ ಅನುದಾನವನ್ನ ಬಿಡುಗಡೆ ಮಾಡದೇ ಇರೋದಕ್ಕೆ ಇದೇ ಪ್ರಮುಖ ಕಾರಣ. ಸೊ ಸ್ಥಳೀಯ ಸಂಸ್ಥೆಗಳಿದ್ರೆ ಅವುಗಳ ಒಂದು ರಸ್ತೆ ಆಗಿರ್ಬೋದು ಅಥವಾ ವಿದ್ಯುತ್ ದೀಪಗಳನ್ನ ಹಾಕೋದಕ್ಕಾಗಿರ್ಬೋದು, ಈ ರೀತಿಯಾದಂತಹ ಬೇರೆ ಬೇರೆ ಪ್ರಮುಖ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಅನುದಾನಗಳನ್ನ ಬಿಡುಗಡೆ ಮಾಡುತ್ತೆ. ಆದ್ರೆ ರಾಜ್ಯದಲ್ಲಿ ಚುನಾವಣೆಗಳೇ ನಡೀತಾ ಇರೋದ್ರಿಂದ ಕೇಂದ್ರ ಸರ್ಕಾರ ಅನುದಾನವನ್ನೇ ಬಿಡುಗಡೆ ಮಾಡೋದಕ್ಕೆ ಹಿಂದೆಟನ್ನ ಆಗ್ತಾ ಇರತಕ್ಕಂಥದ್ದು. ಸೊ ಹೀಗಾಗಿ ಇದು ರಾಜ್ಯದ ಅಭಿವೃದ್ಧಿಗೂ ಕೂಡ ಬಹಳ ದೊಡ್ಡ ಮಟ್ಟದಲ್ಲಿ ಕುಂಠಿತ ಆಗ್ತಾ ಇದೆ. ಸೊ ಸಾವಿರಾರು ಕೋಟಿ ಅನುದಾನ ಬಂದಿಲ್ಲ ಅನ್ನುವಂತ ಸಬೂಬನ್ನ ರಾಜ್ಯ ಸರ್ಕಾರ ಹೇಳ್ತಾ ಇದೆ ಹೊರತು, ಅದರಲ್ಲೂ ಸಿದ್ದರಾಮಯ್ಯನವರು ಆಗಾಗ ಪದೇ ಪದೇ ಹೇಳ್ತಾ ಇರ್ತಾರೆ ರಾಜ್ಯಕ್ಕೆ ಅನ್ಯಾಯ ಆಗ್ತಾ ಇದೆ ಅನ್ನುವಂಥದ್ದು. ಸೊ ಸ್ಥಳೀಯ ಸಂಸ್ಥೆಗಳ ಚುನಾವಣೆ ಯಾಕೆ ನಡೆಸಿಲ್ಲ ಅನ್ನುವಂಥದ್ದು ಕೂಡ ಈಗ ಪ್ರಶ್ನೆ ಆಗ್ತಾ ಇದೆ. ಈಗಾಗಲೇ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದು 2.5 ವರ್ಷ ಆಯ್ತು. ಹಿಂದೆ ಬಿಜೆಪಿಯ ಅವಧಿಯನ್ನ ವಿರೋಧ ಮಾಡ್ತಾರೆ ಅಥವಾ ಅವರು ಮಾಡ್ಲಿಲ್ಲ ಅನ್ನುವಂಥ ಸಬೂಬನ್ನು ಹೇಳ್ತಾರೆ ಹೊರತು 2.5 ವರ್ಷ ಆದ್ರೂ ಕೂಡ ಇವರು ಕೂಡ ಬಿಡುಗಡೆ ಅಥವಾ ಚುನಾವಣೆ ಮಾಡದೇ ಇರೋದೇ ಇಷ್ಟೆಲ್ಲ ನಿರ್ಲಕ್ಷ್ಯಕ್ಕೆ ಕಾರಣ. ಸೊ ಹೀಗಾಗಿ ಗ್ರಾಮ ಪಂಚಾಯತಿಗಳು ಹಿಂದುಳಿದಿದೆ ಅಥವಾ ಜಿಲ್ಲಾ ಪಂಚಾಯತಿಗಳು ಹಿಂದುಳಿದಿದೆ ಅಥವಾ ಎಲ್ಲ ಸ್ಥಳೀಯ ಸಂಸ್ಥೆಗಳು ಹಿಂದುಳಿದಿದೆ ಅನ್ನಂದ್ರೆ ರಾಜ್ಯದಲ್ಲಿ ಚುನಾವಣೆ ಆಗದೆ ಇರೋದಕ್ಕೆ ಇದಕ್ಕೆ ಪ್ರಮುಖ ಕಾರಣ. ಸೊ ಹೀಗಾಗಿ ಇದನ್ನ ಯಾವ ರೀತಿ ರಾಜ್ಯ ಸರ್ಕಾರ ನೋಡುತ್ತೆ ಮತ್ತು ಕೇಂದ್ರ ಸರ್ಕಾರಕ್ಕಾಗಿ ಅನುದಾನಕ್ಕೆ ಮೊರೆ ಹೋಗ್ತಾರಾ ಅನ್ನೋದು ಕೂಡ ಕಾದ್ ನೋಡ್ಬೇಕಾಗಿರ್ತಕ್ಕಂಥದ್ದು. ಅಶ್ವಿನಿ. ಡೀಟೇಲ್ಸ್ಗೆ